ನಮಸ್ಕಾರ ವಿದ್ಯಾರ್ಥಿಗಳೇ. ಮರ್ಚೆಂಟ್ ನೇವಿ ನೋಡ್ರಿ, ಮರ್ಚೆಂಟ್ ನೇವಿಯಲ್ಲಿ 4100 ಹುದ್ದೆಗಳಿವೆ ಅಂತ ನಾವು ನಮ್ಮ ಗ್ರೂಪಲ್ಲಿ ಲಿಂಕ್ ಹಾಕಿದ್ವಿ, PDF ಕೂಡ ಹಾಕಿದ್ವಿ. ಅದು ರಿಯಲ್ ಆಫ್ ಫೇಕ್ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಬನ್ನಿ. ನೋಡ್ರಿ, ಮೊದಲನೇದಾಗಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಮ್ಮೊಂದು ಗ್ರೂಪ್ ಕೊಟ್ಟಿದ್ದಂಥ ಲಿಂಕ್ನ ನೀವು ಲಿಂಕ್ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಹಾಕಿದ ನಂತರ ಈ ರೀತಿ ಒಂದು ಫಾರ್ಮ್ ಫಿಲ್ಅಪ್ ಓಪನ್ ಆಗುತ್ತೆ. ಓಕೆ, ಈ ಒಂದು ಫಾರ್ಮ್ ಫಿಲ್ಅಪ್ ಓಪನ್ ಆದ ನಂತರ ಇಲ್ಲಿ ಅಪ್ಲಿಕೇಟೆಡ್ ಫಾರ್ ಅಂತ ಬರುತ್ತೆ. ಇಷ್ಟೊಂದು ಪೋಸ್ಟ್ ಇವೆ. ನೋಡ್ರಿ, ಏನು ಇದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನೋಡ್ರಿ. ಮರ್ಚೆಂಟ್ ನೇವಿ ಬಂದು 4100 ಪೋಸ್ಟ್ ಏನಿದೆ ಅದು ಇದೆ. ಓಕೆ, ಅದು ಗೌರ್ಮೆಂಟ್ ವತಿಯಿಂದ ಅಲ್ಲ. ಓಕೆ, ಪ್ರೈವೇಟಿಂದ. ಮರ್ಚೆಂಟ್ ನೇವಿ ಬಂದು ಪ್ರೈವೇಟಲ್ಲಿ ಇರುತ್ತೆ. ಯಾಕಂದರೆ ಅದು ಯಾವೊಂದು ದೇಶಕ್ಕೆ ಸಂಬಂಧ ಪಡೋದಿಲ್ಲ. ಈಗ ಜಾಯ್ನಿಂಗ್ ಆಗಬೇಕಾದ್ರೆ ನೀವು ಇಂಡಿಯಾದಿಂದನೇ ಹೋಗ್ತೀರಾ. ಓಕೆ, ಮೊದಲನೇದಾಗಿ ಮರ್ಚೆಂಟ್ ನೇವಿ ಹೇಗೆ ಜಾಯ್ನ್ ಆಗೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಒಂದು 4000 ಪೋಸ್ಟ್ ಏನು ಬಿಟ್ಟಿದ್ದಾರಲ್ಲ, ಅವ್ರು ಬಿಟ್ಟಿರೋದು ಇಲ್ಲಿದೆ ನೋಡ್ರಿ. ಈ ಒಂದು ಕಾಲೇಜಿಂದ ಬಿಟ್ಟಿದ್ದಾರೆ. ಈ ಒಂದು ಕಾಲೇಜ್ ನೇಮ್ ಇದು. ಓಕೆ, ಅದು ಬಿಟ್ಟರೆ ಈ ಬೇರೆ ಯಾರು ಬಿಟ್ಟಿಲ್ಲ. ಅವ್ರದ್ದೊಂದು ಲೋಗೋ ಕೂಡ ಇಲ್ಲಿದೆ. ಈ ಒಂದು ಕಾಲೇಜನ್ನು ನಾವು ಚೆಕ್ ಮಾಡಿದಾಗ ನೋಡ್ರಿ, ಈ ಒಂದು ಕಾಲೇಜನ್ನ ನಾವು ಸರ್ಚ್ ಮಾಡಿದಾಗ ಎಲ್ಲಿ ಬಂತಂದ್ರೆ ನೋಡ್ರಿ, ಉತ್ತರ ಪ್ರದೇಶದ ಗೋರಖ್ಪುರ್ನಲ್ಲಿ ಈ ಒಂದು ಕಾಲೇಜ್ ಇದೆ. ಈ ಒಂದು ಕಾಲೇಜಿನ ಅವ್ರೇನು ಬಿಟ್ಟಿದ್ದಾರೆ. ನೋಡ್ರಿ, ಕಾಲೇಜಿದ ಒಂದು ಲೊಕೇಶನ್ ನಿಮಗೆ ಇಲ್ಲಿ ನೀವು ನೋಡ್ಬೋದು. ಉತ್ತರ ಪ್ರದೇಶದಲ್ಲಿ ಗೋರಖ್ಪುರ್ ಅನ್ನೋದಲ್ಲಿ ಈ ಒಂದು ಕಾಲೇಜ್ ಇದೆ. ಓಕೆ, ಈಗ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡ್ರಿ, ಆ ಒಂದು ಕಾಲೇಜಿಂದ ಬಿಟ್ಟಿದ್ದಾರೆ. ಅಂದರೆ ಯಾವ ರೀತಿ ಅಂತಂದರೆ 4000 ಪೋಸ್ಟ್ ಇರೋದು ಖಂಡಿತವಾಗಿ ಪೋಸ್ಟ್ ಇವೆ. ಅದ್ರ ತಕ್ಕ ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಆಗುತ್ತೆ. ಬಟ್ ನಿಮ್ಮ ಸೆಲೆಕ್ಷನ್ ಆಗೋ ಪ್ರೊಸೆಸ್ ಡಿಫ್ರೆಂಟ್ ಇದೆ. ಹೇಗಂತಂದರೆ, ಈಗ ನೀವು ಬೇರೆ ಥರ ಎಕ್ಸಾಮ್ ತೊಗೊಂಡ್ರೆ, ಎಕ್ಸಾಂಪಲ್ ಫಾರ್ ಆರ್ಮಿ ಆಗಿರ್ಬೋದು, SSC GD ಬೇಕಾದ ತೊಗೊಂಡ್ರೆ ಗೌರ್ಮೆಂಟಿಂದ ಫಸ್ಟ್ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಕ್ಲಿಯರ್ ಆದ ನಂತರ ನಿಮಗೆ ಫಿಸಿಕಲ್ ತೊಗೊಳ್ತಾರೆ, ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ. ಫಿಸಿಕಲ್ ಆದ ನಂತರ ಡಾಕ್ಯುಮೆಂಟ್ ಮೆಡಿಕಲ್ ಇರುತ್ತೆ. ಮೆಡಿಕಲ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನಿಮ್ಮನ್ನು ಜಾಯ್ನಿಂಗ್ ಲೆಟರ್ ಕೊಟ್ಟು ಕಳಿಸ್ತಾರೆ. ಬಟ್ ಮರ್ಚೆಂಟ್ ನೇವಿಯಲ್ಲಿ ಆ ರೀತಿ ಇರೋದಿಲ್ಲ. ಓಕೆ, ಈ ರೀತಿ ಇರೋದಿಲ್ಲ. ಅವರು ಮೇನ್ ಕಾಲೇಜ್ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಮಂಗಳೂರಲ್ಲಿ ಒಂದು ಕಾಲೇಜ್ ಇದೆ. ಅದು ಬಿಟ್ಟರೆ ಕರ್ನಾಟಕದಲ್ಲಿ ಅಷ್ಟೊಂದು ಮಾಹಿತಿ ಇಲ್ಲ. ಗೋವಾದಲ್ಲಿ ಒಂದಿದೆ, ಚೆನ್ನೈ, ಕೊಚ್ಚಿಯಲ್ಲಿ ಈ ಥರ ಕರ್ನಾಟಕ ಬಿಟ್ಟು ಬೇರೆ ಕಡೆ ಮರ್ಚೆಂಟ್ ನೇವಿ ಇರ್ತವೆ. ಯಾವ ರೀತಿ ಅಂದರೆ, ನೀವು 10th ಆದರೂ ಮುಗಿಸಿರ್ಬೋದು. 12th PCMB ಸಬ್ಜೆಕ್ಟ್ ತೊಗೊಂಡಿದ್ರೆ ನಿಮಗೆ DNS ಅಂತ ಒಂದು ಸಬ್ಜೆಕ್ಟ್ ಕೋರ್ಸ್ ಬರುತ್ತೆ. ಆ ಕೋರ್ಸ್ ನೀವು ಮುಗಿಸ್ಬಿಟ್ಟು ಮರ್ಚೆಂಟ್ ನೇವಿಗೆ ಜಾಯ್ನ್ ಆಗ್ಬೋದು. ನಿಮಗೆ ಆ ಕೋರ್ಸ್ ನೀವು ಮಾಡಿಲ್ಲ ಅಂತಂದರೆ ಜಸ್ಟ್ 10th ಪಾಸಲ್ಲಿ 40% ನಿಮ್ದು ಆಗಿರಬೇಕು. 10th 40% ಆಗಿದ್ದರೆ GP ರೇಟಿಂಗ್ ಅಂತ 6 ತಿಂಗಳು ಕೋರ್ಸ್ ಬರುತ್ತೆ. ಆಗಲೇ ಇದೇನು ಕಾಲೇಜ್ ಇದೆಯಲ್ಲ, ಇದು ಅದೇ ಕೋರ್ಸ್. ಇದು ನೀವು ಕೋರ್ಸ್ ಮಾಡಲಿಕ್ಕೆ ಅವರು ಕೊಟ್ಟಿದ್ದಾರೆ. ಅಂದರೆ 18ನೇ ತಾರೀಕು ಏನಿದೆ ಒಂದು ಕಾಲೇಜ್ ಅಡ್ಮಿಷನ್ ಅಂದರೆ 6 ತಿಂಗಳು ಕೋರ್ಸ್ಗೆ ನೀವು ಅಡ್ಮಿಷನ್ ಮಾಡಲಿಕ್ಕೆ ಸ್ಟಾರ್ಟ್ ಡೇಟ್ ಇದು. ಓಕೆ, ಅಲ್ಲಿ ನೀವು 6 ತಿಂಗಳಿಗೆ ಎಕ್ಸಾಮ್ ಇರುತ್ತೆ. ಅಂದರೆ ನೀವು ಕರೆಕ್ಟಾಗಿ ಕೋರ್ಸ್ ಮುಗಿಸ್ಬೇಕಂದ್ರೆ 6 ಮಂತ್ ಕೋರ್ಸ್ ಇರುತ್ತೆ. ಫಸ್ಟು ಒಂದು ದೊಡ್ಡ ಕಾಲೇಜ್ ಇರುತ್ತೆ, ಇಂಟರ್ನ್ಯಾಷನಲ್ ಕಾಲೇಜ್. ಅಂದರೆ ಕರ್ನಾಟಕದಲ್ಲಿ ಮಂಗಳೂರಲ್ಲಿ ಒಂದೇ ಇರೋದು. ಅದು ಬಿಟ್ಟರೆ ಮತ್ತೆ ಕರ್ನಾಟಕದಲ್ಲಿ ಇಲ್ಲ, ಬೇರೆ ಕಡೆ ಇದೆ. ಅಲ್ಲಿ ನೀವು ಜಾಯ್ನ್ ಆಗಬೇಕಂದ್ರೆ ಅವರು ರೂಲ್ಸ್ ಇದೆ. ಫಸ್ಟ್ 1ನೇ ರೂಲ್ಸ್ ಬಂದು ನಿಮ್ಮದು 10th 40% ಎಲ್ಲ ಸಬ್ಜೆಕ್ಟ್ 40% ಮೇಲಾಗಿರಬೇಕು. ಆಮೇಲೆ ನಿಮ್ಮದು ಐ ಟೆಸ್ಟ್ ಮಾಡ್ತಾರೆ. ಕಾಲೇಜಿದು ಅಡ್ಮಿಷನ್ ಮಾಡಲಿಕ್ಕೆ. ಓಕೆ, ಇದು ಯಾವುದೇ ರೀತಿ ಜಾಬ್ಗಲ್ಲ, ಫಸ್ಟು ಅಡ್ಮಿಷನ್ ಮಾಡಲಿಕ್ಕೆ ಟೆಸ್ಟ್ ಮಾಡ್ತಾರೆ. ಆಮೇಲೆ ಇಲ್ಲಿ 100 ಮಾರ್ಕ್ಸಿಂದ ಎಕ್ಸಾಮ್ ತೊಗೋತಾರೆ. ನೋಡ್ರಿ, 100 ಮಾರ್ಕ್ಸಿಂದ ಎಕ್ಸಾಮ್. ಇದು ಯಾವುದೇ ರೀತಿ ನಿಮಗೆ ಜಾಬ್ ಕೊಡಲಿಕ್ಕಲ್ಲ, ಇದು ಅವ್ರ ಕಾಲೇಜಿಗೆ ನಿಮ್ಮನ್ನು ಕರ್ಕೊಳ್ಳಿಕ್ಕೆ. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಕಾಲೇಜಲ್ಲಿ ನಿಮಗೆ ಒಂದು ಸೀಟನ್ನ ಕೊಡಲಿಕ್ಕೆ ಮಾತ್ರ ಎಕ್ಸಾಮ್ ತೊಗೋತಾರೆ. ಈ ಒಂದು ಎಕ್ಸಾಮಲ್ಲಿ 100 ಮಾರ್ಕ್ ಎಕ್ಸಾಮಲ್ಲಿ ನೀವು ಪಾಸ್ ಆಗಬೇಕು. ಪಾಸ್ ಆದ್ರಿ, 10th ಸ್ಕೋರ್ ಹೆಚ್ಚಿಗೆ ಆಗಿದೆ, ಆದ ನಂತರ ಮೆಡಿಕಲ್ಲು ಪಾಸ್ ಆಯಿತು. ಪ್ರತಿಯೊಂದು ಆಯ್ತು ಅಂದರೆ ನಿಮಗೆ 6 ಮಂತ್ ಟ್ರೈನಿಂಗ್ ಕೊಡ್ತಾರೆ. 6 ಮಂತ್ ಟ್ರೈನಿಂಗಲ್ಲಿ ನಿಮಗೆ 6 ತಿಂಗಳು ಟ್ರೈನಿಂಗಲ್ಲಿ ಮುಗಿದ ನಂತರ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ತೊಗೊಂಡು 6 ತಿಂಗಳಿಗೆ ನಿಮಗೆ ಕಾಲೇಜ್ ಫೀ ಬಂದು 3.5 4.5 ಲಕ್ಷ ತನಕ ಆಗುತ್ತೆ. ಕಾಲೇಜ್ ಮೇಲೆ ಡಿಪೆಂಡು. ಅದಕ್ಕಿಂತ ಕಡಿಮೆ ಅಮೌಂಟ್ ಇದೆ. ಆ 6 ತಿಂಗಳಿಗೆ 6 ಲಕ್ಷ ಆಗುವಂಥ ಕಾಲೇಜ್ ಕೂಡ ಇದೆ. ಅಷ್ಟು ಅಮೌಂಟ್ ಕಟ್ಟಿ ನೀವು GP ರೇಟಿಂಗ್ ಅಂತ 10th ಮೇಲೆ ಬರುತ್ತೆ. 10th ನೀವು ಜಸ್ಟ್ 10th ಮಾಡಿದ್ರೆ ಸಾಕು. GP ರೇಟಿಂಗ್ ಕೋರ್ಸ್ ಮಾಡಿದ್ರೆ 6 ತಿಂಗಳಾದ ನಂತರ ಅವರೇ ನಿಮ್ಮನ್ನು ಒಂದು ಶಿಪ್ಪಲ್ಲಿ ಕಳಿಸ್ತಾರೆ.
ಸೊ ನೀವು 3 ಮಂತ್ ತೊಗೋತೀರಾ, 6 ಮಂತ್ ಹೋಗಲಿಕ್ಕೆ 6 ಬರಲಿಕ್ಕೆ 6 ಮಂತ್ ಈ ರೀತಿ ತೊಗೊಂಡ್ರೆ ಸೊ 2ರಿಂದ 6 ತಿಂಗಳು ನಿಮಗೆ ರಜಾ ಕೂಡ ಕೊಡ್ತಾರೆ. ಸೊ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು 30,000ಇಂದ ಸ್ಟಾರ್ಟ್ ಆಗುತ್ತೆ. 7-8 ವರ್ಷ ಮಾಡಿದ್ರೆ ಸೊ ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಮರ್ಚೆಂಟ್ ನೀವು ಯಾವ ರೀತಿ ಜಾಯ್ನ್ ಆಗ್ಬೇಕಂತ ವಿಡಿಯೋ ಬೇಕಾದ್ರೆ ಹೇಳ್ರಿ. ಸೊ ಇದು ಬಂದು ಯಾವುದೇ ರೀತಿ ಗೌರ್ಮೆಂಟ್ ಅಫಿಷಿಯಲ್ ನೋಟಿಫಿಕೇಷನ್ ಅಲ್ಲ. ಈಗ ನೀವು ಆನ್ಲೈನ್ ಸೆಂಟ್ರಿಗೆ ಹೋಗಿ ಇದನ್ನ ಅಪ್ಲಿಕೇಶನ್ ಹಾಕಿದರೂ ನಿಮಗೆ ಅಪ್ಲಿಕೇಶನ್ ಎಕ್ಸಾಮ್ ಬರೋದಿಲ್ಲ. ಇದು ಯಾವುದಂತಂದರೆ ಜಸ್ಟ್ ಒಂದು ಕಾಲೇಜ್ ಏನಂತಂದರೆ ಕಾಲೇಜ್ ಅಡ್ಮಿಷನ್ಗೆ. ಸೊ ನೀವು ಈಗ ಡಿಗ್ರಿ PUC ಆಗಿರ್ಬೋದು, ಡಿಗ್ರಿ ಏನು ಅಡ್ಮಿಷನ್ ಮಾಡಕ್ಕೆ ಹೋಗಿರ್ತಾರಲ್ಲ ಅವಾಗ ಎಂಟ್ರೆನ್ಸ್ ಎಕ್ಸಾಮ್ ತೊಗೊಳ್ತಾರೆ. ಸೊ ಆ ರೀತಿ ಇದೊಂದು ಎಂಟ್ರೆನ್ಸ್ ಎಕ್ಸಾಮ್ ಮಾತ್ರ. ಇದರಲ್ಲಿ ನೀವು ಪಾಸಾಗಿ ಸ್ಕೋರ್ ಮಾಡ್ಕೊಂಡು ಹೋದರೆ ಮಾತ್ರ ನಿಮ್ಮನ್ನ ಅಲ್ಲಿ ಒಳಗಡೆ ತೊಗೊಳ್ತಾರೆ. ಆಮೇಲೆ ಅವ್ರು ಟ್ರೈನಿಂಗ್ ಕೊಟ್ಟು ನೀವು ಅಮೌಂಟ್ ಕೊಡ್ತೀರಾ, ಟ್ರೈನಿಂಗ್ ಕೊಟ್ಟು ನಿಮಗೆ ಮರ್ಚೆಂಟ್ ನೇವಿಲಿ ಕಳಿಸ್ತಾರೆ. ಸೊ ಈ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಓಕೆ, ಇನ್ನೇನಾದರೂ ಡೌಟ್ ಇದ್ದರೆ ಸೊ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಎಷ್ಟಾಗಿದೆ ಅನ್ಕೋತೀನಿ. ಸೊ ಎಲ್ಲ ಕ್ಲಿಯರ್ ಆಯಿತು. ನಿಮಗೆ ಮರ್ಚೆಂಟ್ ನೇವಿ ಹೇಗೆ ಜಾಯ್ನ್ ಆಗಬೇಕು ಅಂತ ಕೇಳಿದ್ರೆ ಸೊ ಸಪ್ರೇಟಾಗಿ ನನಗೆ ಕಾಮೆಂಟ್ ಹಾಕಿರಿ, ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಜೈ ಹಿಂದ್, ಲವ್ ಯು ಆಲ್, ಥ್ಯಾಂಕ್ ಯು.